ನೀನನ್ನ ಹುಚ್ಚ ಅನ್ಕೊಂಡ್ರೂ ಪರವಾಗಿಲ್ಲ. ಇಟ್ಸ್ ಅ ಕನೆಕ್ಷನ್ ಅರ್ಥನ. ಇಟ್ಸ್ ಅ ಪ್ಯೂರ್ ಬಾಂಡಿಂಗ್. ಇಟ್ಸ್ ಅ ಪ್ಯೂರ್ ಲವ್. ನಿನಗೆ ಅರ್ಥ ಆಗಲ್ಲ ಬಿಡು. ಪುಷ್ಪ, ಸ್ಟಾಪ್ ಇಟ್. ಏನ್ ನನ್ನ ಹುಚ್ಚಿ ಅನ್ಕೊಂಡಿದ್ಯಾ? ನಾನು ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಮನೇಲಿ ಎಲ್ರೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ನನಗೋಸ್ಕರ ಯಾರು ಕಾಯ್ಕೊಂಡಿರೋದು ಬೇಕಾಗಿಲ್ಲ ನರ್ತನ. ನನ್ನ ಲೈಫಲ್ಲಿ ಮದುವೆ ಅನ್ನೋದಿಲ್ಲ. ನನ್ನ ಲೈಫ್ ನನ್ನ ಎಲ್ಲೋ ಕರ್ಕೊಂಡು ಹೋಗ್ತಿದೆ. ನನಗೋಸ್ಕರ ಯಾವುದೋ ಕರ್ತವ್ಯ ಕಾಯ್ತಾ ಇದೆ. ನನಗೋಸ್ಕರ ವೇಟ್ ಮಾಡಿ ನಿನ್ನ ಲೈಫ್ನ ಹಾಳು ಮಾಡ್ಕೋಬೇಡ. ಹುಷಾರು. ಧ್ರುವ ಅವ್ರೆ, ವಿಷಯ ಹೇಳಿ ಅಂದ್ರೆ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀರಲ್ಲ. ನಮ್ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ಇವಳು ಇದ್ರೆ ಒಳ್ಳೇದು ಅಂತ ಅನ್ನಿಸ್ತು, ಅದಕ್ಕೆ ಕರ್ಕೊಂಡ್ ಬಂದೆ. ಏನಣ್ಣ ಇಬ್ರು ಅಷ್ಟೊಂದ್ ಸೀಕ್ರೆಟ್ ಆಗಿ ಮಾತಾಡ್ಕೋತಿದ್ದೀರಾ? ಏನ್ ವಿಷಯ? ಅದು ಮೈನಾ ಅವ್ರ ಲೈಫ್ಗೂ ಮತ್ತೆ ರಾಧಾ ಅವ್ರ ಲೈಫ್ಗೂ ಸಂಬಂಧಪಟ್ಟಿರೋ ವಿಷಯ. ಸರಿ, ಏನ ವಿಷಯ? ನಿನ್ಗೆ ಗೊತ್ತಲ್ವಾ, ದೀಪಕ್ ಅವ್ರ ಅಪ್ಪ ಅಮ್ಮ ಹೇಳಿದಕ್ಕೆ ಮೈನಾ ಅವ್ರ ಮನೆಗ್ ಬಂದಿದ್ದು ಅಂತ. ಹೌದು. ಇದ್ರಿಂದ ರಾಧಾ ಅವ್ರ ಜೀವನಕ್ಕೂ ಒಳ್ಳೇದಾಯ್ತಲ್ವಾ? ಹೌದು. ಅದ್ರಿಂದ ನಾವಿಬ್ರು ಚೆನ್ನಾಗಿದ್ದೀವಿ ಅಂತ ಗೊತ್ತಲ್ವಾ? ಹಾ ಗೊತ್ತು. ಅದ್ರಿಂದ ದೀಪಕ್ ಅವರು ರಾಧಾ ಅವರು ಚೆನ್ನಾಗಿದಾರಲ್ವಾ? ಅದು ಗೊತ್ತು ಅಣ್ಣ. ನಮ್ಮಮ್ಮ ಮೈನಾ ಅವ್ರನ್ನ ಒಪ್ಕೊಂಡಿಲ್ಲ ಅಂತ ಗೊತ್ತಲ್ವಾ? ಗೊತ್ತು. ಈ ವಿಚಾರ ದೀಪಕ್ ಅವ್ರ ಅಪ್ಪ ಅಮ್ಮನ್ ಗೊತ್ತಾಗ್ಬಾರ್ದಲ್ವಾ? ದೀಪಕ್ ಅವ್ರ ಅಪ್ಪ ಅಮ್ಮಂಗ ಅವ್ರಿಗೆ ಹೇಗ್ ಗೊತ್ತಾಗತ್ತಣ್ಣ? ಅವ್ರ ಊರಲ್ಲಿದ್ದಾರಲ್ವಾ? ಇಲ್ಲ ದೀಪ, ಗೊತ್ತಾಗೋ ಸಮಯ ಬಂದಾಯ್ತು. ಅದ್ ಹೇಗತ್ಗೆ? ಅಂದ್ರೆ ಅವರಿಬ್ರು ಈ ಮನೆಗೆ ಬರ್ತಿದ್ದಾರೆ. ಮೈ ಗಾಡ್, ಹೌದಾ? ಅವ್ರು ಯಾಕೆ ನಮ್ಮನೆಗೆ ಬರ್ತಾರಂತೆ? ಯಾಕಂದ್ರೆ ಅವ್ರು ಬರೀ ಹೇಳಿರೋದಕ್ಕೋಸ್ಕರ ಮಾತ್ರ ಇವ್ರ ನಮ್ಮ ಮನೇಲಿ ಇದಾರೋ ಅಥವಾ ಇವ್ರಿಲ್ಲಿ ನಿಜವಾಗ್ಲೂ ಸಂತೋಷವಾಗಿದ್ದಾರೋ ಅಂತ ಚೆಕ್ ಮಾಡ್ಕೊಂಡು ಹೋಗೋದಕ್ಕೆ ಬರ್ತಾ ಇದಾರಂತೆ. ಅದನ್ನ ಯಾಕೆ ಚೆಕ್ ಮಾಡ್ಬೇಕು? ಅವ್ರ ಮಾತನ್ನ ಕೇಳಿ ಅದಕ್ಕೆ ಇಲ್ಲಿದಾರ್ ತಾನೆ. ಮತ್ತೇನಂತೆ ಅವ್ರ ಇನ್ಸ್ಪೆಕ್ಷನ್? ಅದ್ ಹಾಗಲ್ಲ ದೀಪ, ಅವ್ರ ಮಾತ್ ಕೇಳ್ಕೊಂಡು ಇವ್ರು ಇಲ್ಲಿಗೆ ಬಂದ್ಮೇಲೆ ಮತ್ತೆ ಹಾಸ್ಟೆಲ್ಗೆ ಹೋದ್ರೋ ಇಲ್ವೋ ಅಂತ ಚೆಕ್ ಮಾಡಕ್ ಬರ್ತಾ ಇದಾರೆ. ಅದವ್ರಿಗೆ ಡೌಟ್ ಇದೆ ಅನ್ಸತ್ತೆ. ಡೌಟಾ? ಅವ್ರಿಗೆ ಯಾಕೆ ಡೌಟು? ಅದಕ್ಕೆ ಮತ್ತೆ ಯಾಕೆ ಹಾಸ್ಟೆಲ್ಗೆ ಹೋಗ್ತಾರೆ? ಅವ್ರು ಹೋಗಲ್ಲ. ಅವ್ರು ಹೋಗ್ತೀನಿ ಅಂದ್ರು ಬಿಟ್ಕೊಡೋರು ಯಾರು? ಸರಿ ಅಣ್ಣ, ಈಗ ಟಾಪಿಕ್ಗೆ ಬಾ. ನಾನೇನ್ ಮಾಡ್ಬೇಕು? ಅದು ನಾಳೆ ದೀಪಕ್ ಅವ್ರ ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದಾಗ ತುಳಸಿ ಮತ್ತೆ ನಮ್ಮಮ್ಮ ಒಟ್ಟಿಗೆ ಇರಬಾರ್ದು, ಹಾಗೆ ನೋಡ್ಕೋಬೇಕು. ತುಳಸಿ ಇದ್ರೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗತ್ತೆ. ದೀಪಕ್ ಅವ್ರ ಅಪ್ಪ ಅಮ್ಮ ಬಂದು ಮತ್ತೆ ಹೋಗೋವರೆಗೂ ತುಳಸಿ ಮನೇಲಿರಬಾರ್ದು. ಹೌದು, ಅದೇನೋ ಕರೆಕ್ಟೆ. ಆದ್ರೆ ಆ ತುಳಸಿನ ಏನಂತ ಹೇಳಿ ಕಳ್ಸೋದಣ್ಣ? ಇಬ್ರು ಕಳ್ಸೋದು ಕಷ್ಟ ಆಗ್ಬೋದು. ಆದ್ರೆ ತುಳಸಿ ಮನೇಲಿದ್ರೆ ಅಮ್ಮನ್ ತಲೆ ಕೆಡಿಸ್ತಾಳೆ. ಹೇಗಾದ್ರೂ ಮಾಡಿ ತುಳಸಿ ಒಬ್ಳನ್ನ ಹೊರಗಡೆ ಕಳಿಸ್ಬೇಕು. ಒಂದ್ ಕೆಲ್ಸ ಮಾಡು, ನೀನ್ ಕಾಲೇಜಲ್ಲಿ ನಾಳೆ ಕಲ್ಚರಲ್ ಫೆಸ್ಟ್ ಇದೆ ಅಲ್ವಾ? ಅಲ್ಲಿಗೆ ತುಳಸಿನ ಕರ್ಕೊಂಡು ಹೋಗ್ಬಿಡು. ಅಣ್ಣ, ವರ್ಷಕ್ಕೊಂದ್ಸಲ ಕಲ್ಚರಲ್ಸ್ ಬರುತ್ತೆ. ಇವಳನ್ ಕರ್ಕೊಂಡು ಹೋಗಿ ನಾನು ಹೇಗಣ್ಣ ಎಂಜಾಯ್ ಮಾಡ್ಲಿ? ನೋಡು, ಪ್ರತಿ ವರ್ಷ ನಿನ್ ಕಲ್ಚರಲ್ ಫೆಸ್ಟ್ ಬರುತ್ತೆ ಹೋಗುತ್ತೆ. ಈ ವರ್ಷ ಎಂಜಾಯ್ ಮಾಡೋದಕ್ಕಾಗದೆ ಇದ್ರು ಮುಂದಿನ ವರ್ಷ ಎಂಜಾಯ್ ಮಾಡ್ಬೋದು. ಆದ್ರೆ ಪ್ರತಿ ವರ್ಷ ದೀಪಕ್ ಅವ್ರ ಅಪ್ಪ ಅಮ್ಮ ನಮ್ಮ ಮನೆಗೆ ಬರಲ್ಲ ಅಲ್ವಾ? ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ವಿಷಯ. ಅದಕ್ಕೆ ನಿನ್ನ ಇಲ್ಲಿ ಕರೆದಿರೋದು. ಸರಿ ಆಯ್ತು, ಈ ವರ್ಷ ನನ್ ಕಲ್ಚರಲ್ ಶಿವನ್ ಪಾದಕ್ ಸೇರಿಸಿ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಅದ್ಕೆ ಲೈಫ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ವಾಹ್, ಆ ಕಿತಾಪತಿನ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ಸ್ ದೀಪಾ, ಥ್ಯಾಂಕ್ ಯು ಸೋ ಮಚ್. ನೀನ್ ನಾಳೆ ಅವಳನ್ನ ಕರ್ಕೊಂಡು ಹೋದ್ರೆ ನಾನು ಹೇಗೋ ಒಂದಿಲ್ ಮ್ಯಾನೇಜ್ ಮಾಡ್ಕೋತೀನಿ. ಏನೋ ಒಂದು ಅಣ್ಣ, ಒಟ್ನಲ್ಲಿ ಅತ್ಗೆ ಯಾವಾಗ್ಲೂ ನಮ್ಮನೇಲೇ ಇರ್ಬೇಕು. ಆ ತುಳಸಿನ ನಾಳೆ ಮಾತ್ರ ಅಲ್ಲ, ಪರ್ಮನೆಂಟ್ ಆಗಿ ಅವಳ ಊರಿಗೆ ಕಳಿಸ್ಬೇಕು. ಆ ಟೈಮು ಹತ್ರ ಬಂದಿದೆ ದೀಪಾ. ನನ್ನನ್ನ ಈ ಮನೆಯಿಂದ ಓಡಿಸ್ತೀರಾ?
ನಾಳೆ ನನ್ನನ್ನು ಕಳ್ಸೋದಲ್ಲ, ನಾಳೆನೆ ಮೈನಾನ ಮನೆಯಿಂದ ಹೇಗ್ ಕಳಿಸ್ಬೇಕು ಅಂತ ನಾನ್ ಸ್ಕೆಚ್ ಹಾಕ್ತೀನಿ. ನನಗೆ ಕಿತಾಪತಿ ಬಿಟ್ಟಿ ಆಫೀಸರ್ ಅಂತ ಹೆಸರಿಟ್ಟಿದ್ದೀರಲ್ಲ, ಈ ಬಿಟ್ಟಿ ಆಫೀಸರ್ ಕಿತಾಪತಿ ನಾಳೆ ಏನೇನ್ ಕಿತಾಪತಿ ಮಾಡ್ತಾಳೆ ಅಂತ ನಿಮಗ್ ತೋರಿಸ್ತೀನಿ. ಇದೇನಿದು ನರ್ತನ? ಪುಷ್ಪಕ್ ಈ ರೀತಿ ಮಾತಾಡ್ಬಿಟ್ಟು ಹೋಗ್ತಿದ್ದಾನೆ? ಗೊತ್ತಿಲ್ಲ ಆಂಟಿ, ಏನೋ ಅವ್ನ್ ಮನ್ಸ್ ಸರಿಲ್ಲ, ಹೊರಗಡೆ ಹೋಗಿದ್ದೆ ಅಂತ ಹೇಳ್ದ. ಎಲ್ಲಿಗೆ ಅಂತ ಕೇಳಿದಕ್ಕೆ ನಿನಗೆ ಆ ಪ್ರಶ್ನೆ ಮಾಡೋ ಅಧಿಕಾರನೇ ಇಲ್ಲ ಅನ್ನೋ ರೀತಿ ಮಾತಾಡ್ದ. ಯಾಕಂಟಿ, ನನಗ್ ಅಧಿಕಾರ ಇಲ್ವಾ? ಸೌಪರ್ಣಿಕ, ಪುಷ್ಪಕ್ ಯಾಕೋ ಸ್ವಲ್ಪ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ. ಹೌದು ಸತ್ಯ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಏನೋ ನಡೀತಿದೆ, ಆದ್ರೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ನ್ ಯಾಕೆ ಹೀಗ್ ಬದಲಾಗ್ತಿದ್ದಾನೆ ಅಂತ